हेलो बच्चों, कैसे हैं आप सभी। आशा करता हूं कि आप सभी कुशल और स्वस्थ होंगे। ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಮಾಡ್ತಾ ಇದ್ದೆ. ಹಿಂದಿ ಪ್ರಶ್ನೆ ಪತ್ರಿಕೆಯ ಒಂದು ಅರ್ಧ ಭಾಗವನ್ನು ನಾನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ. ಅದರ ಉಳಿದ ಭಾಗವನ್ನು ಎರಡನೇ ಭಾಗವನ್ನು ಅಧ್ಯಾಯವನ್ನು ನಾವಿಲ್ಲಿ ಗಮನಿಸೋಣ. ಹಿಂದಿನ ತರಗತಿಯಲ್ಲಿ ನಾವು ವ್ಯಾಕರಣದ ವಿಚಾರಗಳು ಯಾವ್ಯಾವ್ದು ಬರುತ್ತೋ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ವಿ, ಒಂದು ಅಂಕದ ಅನುರೂಪತಾ ಪ್ರಶ್ನೆಗಳನ್ನು ನೋಡಿದ್ವಿ, ಆಮೇಲೆ ಒಂದು ವಾಕ್ಯದಲ್ಲಿ ಬರತಕ್ಕಂಥ ಉತ್ತರಗಳನ್ನು, ಆಮೇಲೆ 2-3 ವಾಕ್ಯದಲ್ಲಿ ಬರತಕ್ಕಂಥ ಪ್ರಶ್ನೆಗಳನ್ನು ನಾವು ಅವುಗಳನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. चलिए तो फिर आगे बढ़ते हैं. तो प्रश्न पत्र का अगला भाग क्या होगा? तो यहाँ पे आप देख पा रहे हैं कि निम्नलिखित प्रश्नों के उत्तर 3-4 वाक्यों में लिखिए, है ना. तो कितने प्रश्न होंगे? 9 प्रश्न होंगे. 9 ಪ್ರಶ್ನೆಗಳು ಬರ್ತವೆ. 3 ಅಂಕದ್ದು ಟೋಟಲ್ 27 ಮಾರ್ಕ್ಸು. ಸುಮಾರು ಒಂದು ದೊಡ್ಡ ಭಾಗ ಇದು. ಸ್ವಲ್ಪ ಡಿಸ್ಕ್ರಿಪ್ಟಿವ್. ಪ್ರಶ್ನೆ ಪತ್ರಿಕೆಯ ಶೈಲಿ ಬದಲಾದರೆ ತೊಂದರೆ ಇಲ್ಲ, ಬದಲಾದರೆ ನೋ ಪ್ರಾಬ್ಲಮ್, ಮಕ್ಕಳು ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳು ಇದ್ದೇ ಇರುತ್ತೆ ಪರೀಕ್ಷೆಯಲ್ಲಿ. ಗಿಲ್ಲು ಕೆ ದುಃಖದ ಅಂತ್ಕೆ ಬಾರೆ ಮೇ ಲಿಖಿಯೇ ಅಂತ ಈ ಪ್ರಶ್ನೆ ಇದೆ. ದುಃಖದ ಅಂತ್ ಯಾನೇ ಅದರ ಸಾವು ಕೊನೆಯಲ್ಲಿ ಹೇಗಾಗುತ್ತೆ, ಪಾಪ ಅದರ ಕೊನೆಯ ಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಮಕ್ಕಳೇ ಈ ಪ್ರಶ್ನೆಗಳನ್ನು ಅಭಿವ್ಯಕ್ತಿ ಉದ್ದೇಶದ ಪ್ರಶ್ನೆಗಳು ಅಂತಾರೆ. ಅಂದರೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಕ್ಕಳೇ ನಿಮ್ಮದೇ ಆದಂಥ ಮಾತುಗಳಲ್ಲಿ ವಾಕ್ಯ ರಚನೆ ಮಾಡಿ ಬರಿಬೇಕಾಗತ್ತೆ ಮಕ್ಕಳೇ. ದೀರ್ಘೋತ್ತರಗಳನ್ನು ಬಯಸ್ತಕ್ಕಂತಹ ಪ್ರಶ್ನೆಗಳಿವು. इस प्रश्न का उत्तर क्या होगा, चलिए देखते हैं. गिल्लू अपने आखिरी दिन न कुछ खाया न ही बाहर गया. जब उसके पंजे ठंडे होने लगे तो लेखिका ने हीटर जलाकर उष्णता देने का प्रयत्न किया, पर सुबह होते ही वह चिर निद्रा में सो गया. गिल्लू अपने आखिरी दिन वह न कुछ खाया न बाहर गया, ಏನನ್ನು ತಿನ್ನಲಿಲ್ಲ, ಆಚೆನೂ ಹೋಗಲಿಲ್ಲ. जब उसके पंजे ठंडे होने लगे तो लेखिका ने हीटर जलाकर उसे उष्णता देने का प्रयत्न किया, पर सुबह होते ही वह चिर निद्रा में सो गया ಅಂತ 3 ವಾಕ್ಯಗಳಲ್ಲಿ ಅತ್ಯಂತ ಸರಳವಾಗಿ ಶಿಕ್ಷಕರು ಇಲ್ಲಿ ಆ ಉತ್ತರವನ್ನು ಬರೆದಿದ್ದಾರೆ. अगला प्रश्न होगा दोस्तों, आधुनिक मानव ने प्रकृति के हर तत्व पर विजय कैसे प्राप्त की है, ವರ್ಣನ್ ಕೀಜಿಯೇ. ಅಂದರೆ ಸರಿಯಾಗಿ ಗುರುತಿಸಿದ್ರಿ ಸ್ನೇಹಿತರೆ. ಈ ಪ್ರಶ್ನೆ ಏನಿದೆಯಲ್ಲ ಇದು ಅಭಿನವ ಮನುಷ್ಯ ಪೋಯಮ್ದಿದು. सो आधुनिक मानव ने जल, विद्युत, वायु आदि प्रकृति के तत्वों पर अपना नियंत्रण कर रखा है. वह नदी, पर्वत, सागर को लांघ सकता है, परमाणु प्रयोग कर सकता है, व्योम से पाताल तक सब कुछ जान सकता है. ಪದ್ಯದ ಫಸ್ಟ್ ಮೇನಲ್ಲಿ ಬಂದಂತಹ ಒಂದು ವಾಕ್ಯದ ಪ್ರಶ್ನೆಗಳಿದ್ದಾವೆ. ನಾನು ಹಿಂದಿನ ತರಗತಿಯಲ್ಲಿ ಕೂಡ ಹೇಳಿದ್ದೆ, ಆ ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ 2, 4, 5, 6 ಈ ಒಂದು ವಾಕ್ಯದ ಪ್ರಶ್ನೆಗಳೆಲ್ಲ ಮಾನವನ ಭೌತಿಕ ಸಾಧನೆಯನ್ನು ವರ್ಣಿಸ್ತಕ್ಕಂಥವು. ಆ ಪ್ರಶ್ನೆಗಳ ಉತ್ತರಗಳನ್ನು ನೀವು ಒಂದು ಕಡೆಗೆ ಸೇರಿಸಿ ಬರೆದ್ರೆ ಅದು ಮನುಷ್ಯನ ಭೌತಿಕ ಸಾಧನೆಯ ವರ್ಣನೆ ಆಗ್ತದೆ. ಆ ಪ್ರಶ್ನೆಗೆ ಇದು ಉತ್ತರವಾಗತ್ತೆ ಮಕ್ಕಳೇ. ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಪ್ಪ, ಸ್ವಾಭಿಮಾನಿ बसंत का परिचय दीजिए. देखिए वहाँ पे एक ही गुण के बारे में पूछा गया है, वह बहुत ही स्वाभिमानी था, कैसे बताइए. ನಾನು ಕೆಲವು ಮಕ್ಕಳನ್ನ ನೋಡಿದ್ದೀನಿ, ಉದ್ದಕ್ಕೆ ಕತೆ ಬರ್ಕೊಂಡು ಹೋಗ್ಬಿಡ್ತಾರೆ. ಬಸಂತ ಚಲ್ನಿ ಬೇಯಿಸ್ತಾ ಅದು ಇದು ಅಂತ ಕತೆ ಬರೀತಾರೆ. ಅವನು ಸ್ವಾಭಿಮಾನಿ ಹೇಗೆ ಅಂತ ಅನ್ನೋದನ್ನು ಬರೀಬೇಕು. ಬಸಂತ ಏಕ್ ಅನಾಥ ಗರೀಬ್ ಲಡಕಾ ಹೈ, ಅವನೊಬ್ಬ ಬಡ ಅನಾಥ ಹುಡುಗ. ಪರ್ ವಹ ಸ್ವಾಭಿಮಾನಿ ಹೈ, ಅವನು ತುಂಬ ಸ್ವಾಭಿಮಾನಿ. ಮೆಹನತ್ ಕರ್ಕೆ ಛೋಟೆ ಭಾಯಿ ಕೆ ಸಾಥ್ ಜೀ ರಹಾ ಹೈ, ಅವನು ಪರಿಶ್ರಮ ಪಟ್ಟು ತನ್ನ ತಮ್ಮನ ಜೊತೆ ಬದುಕ್ತಾ ಇದ್ದಾನೆ. ಬಿನಾ ಛಲ್ನಿ ಲಿಯೇ ರಾಜ್ಕಿಶೋರ್ ಜಬ್ ಪೈಸೆ ದೇನೆ ಜಾತೆ ಹೈ ಉಸೆ ಭೀಕ್ ಮಾನ್ಕರ್ ಇನ್ಕಾರ್ ಕರ್ತಾ ಹೈ. ಅಲ್ವಾ, ರಾಜ್ಕಿಶೋರ್ ಅವನಿಗೆ ಹಣವನ್ನು ಕೊಡಕ್ಕೆ ಬರ್ತಾರೆ. ಆ ಟೀ ಸೋಸೋದನ್ನು ಕೊಂಡುಕೊಳ್ದೇನೆ ಪುಕ್ಸಟಿಯಾಗಿ ಹಣ ಕೊಡಕ್ಕೆ ಬರ್ತಾರೆ. ಅದನ್ನು ಅವನು ತಿರಸ್ಕರಿಸ್ತಾನೆ, ಇನ್ಕಾರ್ ಕರ್ತಾ ಹೈ. ಡಾಕ್ಟರ್ ಜಬ್ ಚಿಕಿತ್ಸಾ ಕರ್ನೆ ಲಗ್ತೆ ಹೈ ತಬ್ ಉಸೆ ಅಪ್ನಿ ಗರೀಬಿ ಕಿ ಬಾತ್ ಕರ್ತಿ ಹೈ. ಡಾಕ್ಟರ್ ಅವನಿಗೆ ಚಿಕಿತ್ಸೆ ಮಾಡ್ತಾರಲ್ಲ ಆವಾಗ ಅವನಿಗೆ ತನ್ನ ಬಡತನದ ಬಗ್ಗೆ ಬಹಳ ಮನಸ್ಸಿಗೆ ಇದಾಗ್ತದೆ. ಕ್ಯೂಕಿ ವಹ ಏಕ್ ಸ್ವಾಭಿಮಾನಿ ಲಡಕಾ ಹೈ.
ಓಕೆ ಮಕ್ಕಳೇ, ಇದೊಂದು ತುಂಬ ಇಂಪಾರ್ಟೆಂಟ್ ಪಾಠ. ಬಸಂತ್ ಕಿ ಸಚ್ಚಾಯಿ. ಸಾಮಾನ್ಯವಾಗಿ ಇದರಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ನೀವು ಬಹಳ ಎಚ್ಚರಿಕೆಯಿಂದ ಈ ಪಾಠವನ್ನು ಓದ್ಕೋಬೇಕು. ಓಕೆ, ಈ ಉತ್ತರಗಳನ್ನು ರೆಡಿ ಮಾಡಿ. ಪೇಜ್ ನಂಬರ್ 51ರಲ್ಲಿ 3ನೇ ಮೇನಲ್ಲಿ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಪರೀಕ್ಷೆ ದೃಷ್ಟಿಯಿಂದ ತಾವು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ? ಬೆಂಗಳೂರು ವಿಶ್ವಭರ್ ಮೇ ಕ್ಯೂ ಪ್ರಸಿದ್ಧ ಹೇ. ಇದು ಕರ್ನಾಟಕ ಸಂಪದ ಪಾಠದಿದ್ದು. ಬೆಂಗಳೂರು ಇಡೀ ಜಗತ್ತಿನಲ್ಲಿ ಯಾಕೆ ಪ್ರಸಿದ್ಧವಾಗಿದೆ ಅನ್ನೋದನ್ನು ಅಲ್ವಾ? ಸೊ ಹಾಗಾದರೆ ನೋಡೋಣವಾ ಯಾಕೆ ಪ್ರಸಿದ್ಧ ಅಂತ ಅನ್ನೋದನ್ನು. ಬೆಂಗಳೂರು ಶಿಕ್ಷಾ और बड़े बड़े उद्योग धंधों का केंद्र है. ಬೆಂಗಳೂರು ಶಿಕ್ಷಣಕ್ಕೆ ಮತ್ತು ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಅದು ದೊಡ್ಡ ಕೇಂದ್ರವಾಗಿದೆ. ಯಹಾ ದೇಶ ವಿದೇಶಕ್ಕೆ ಲೋಗ್ ಆಕರ್ ಬಸ್ ಗಯೇ ಹೇ. ಹಾಗಾಗಿ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಜನ ಬಂದು ಇಲ್ಲಿ ವಾಸವಾಗಿದ್ದಾರೆ. यहाँ प्रसिद्ध भारतीय विज्ञान संस्थान IISc ಅಂತಾರೆ ಮಕ್ಕಳೇ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅದು HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, HMT ಹಿಂದೂಸ್ತಾನ್ ಮಷೀನ್ ಟೂಲ್ಸ್, ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ऐसी बृहत संस्थाएं हैं. ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಂಗಳೂರಲ್ಲಿದೆ. ಇಸೆ ಸಿಲಿಕಾನ್ ಸಿಟಿ ಭೀ ಕಹತೆ ಹೇ. ಇದನ್ನು ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಇನ್ ಸಾರೇ ಕಾರಣೋं की वजह से ಬೆಂಗಳೂರು ವಿಶ್ವಭರ್ ಮೇ ಪ್ರಸಿದ್ಧ ಹೇ ಅಲ್ವಾ? ಒಳ್ಳೆ ಮಹತ್ವಪೂರ್ಣ ಪ್ರಶ್ನೆ, ಇದನ್ನು ನೋಡ್ಕೊಳ್ಳಿ. ಹಾಗಾದರೆ ನಾವು ಮುಂದಿನ ಪ್ರಶ್ನೆಯ ಕಡೆಗೆ ಹೋಗೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ಏನಪ್ಪ? ಸಮಯ ಅತ್ಯಂತ ಅನಮೋಲ್ ಹೇ, ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೇ. ಅಲ್ವಾ? ಸಮಯ ಕಿ ಪಹಚಾನ್ ಅಂತಕ್ಕಂಥ ಒಂದು ಕವಿತೆ ಇದೆ. ಆ ಕವಿತೆಯ ಆಧಾರದ ಮೇಲೆ ಸಮಯ ಬಹಳ ಅತ್ಯಮೂಲ್ಯವಾದದ್ದು ಅಂತ ಹೇಳಿ ಅಂತಾರೆ. ಬಹಳ ಸರಳವಾಗಿ ಬರಿಬೋದು ಮಕ್ಕಳೇ, ಸಮಯದ ಮಹತ್ವವನ್ನು ಬರೆದ್ರೆ ಸಾಕು. ಓಕೆ, ಹಾಗಾದರೆ ಸಮಯ ಅನಮೋಲ್ ಹೇ, ಟೈಮ್ ಈಸ್ ವೆರಿ ಪ್ರೇಷಿಯಸ್. ಈಶ್ವರ ದ್ವಾರ ಮನುಷ್ಯಕ್ಕೂ ಪ್ರಾಪ್ತ ಅನುಪಮ ಧನ ಹೇ. ಭಗವಂತನಿಂದ ಮನುಷ್ಯನಿಗೆ ಕೊಡಲ್ಪಟ್ಟಂತಹ ಒಂದು ಅಮೂಲ್ಯವಾದ ಸಂಪತ್ತು. ಬೀತಾ ಹುವಾ ಸಮಯ ವಾಪಸ್ ನಹಿ ಆತಾ. ಕಳೆದು ಹೋದ ಸಮಯ ಮತ್ತೆಂದೂ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಕಾ ಸದುಪಯೋಗ ಕರ್ನೆ ವಾಲೋಂ ಕೋ ಹಿ ಸಫಲತಾ ಪ್ರಾಪ್ತ ಹೋತಿ ಹೇ. ಯಾರು ಸಮಯನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾರೋ ಅವರಿಗೆ ಯಶಸ್ಸು ಅನ್ನೋದು ಸಿಗತ್ತೆ ಅಂತಾರೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಮಕ್ಕಳೇ, ಈ ಉತ್ತರವನ್ನು ನೀವು ಒಂದು ಸಲ ಈಗ ನೋಡ್ಕೊಳ್ಳಿ, ಸರಿನಾ? ಸರಿ, ಮುಂದಿನ ಪ್ರಶ್ನೆ ತೆರಳೋಣ ಮಕ್ಕಳೇ. ಕಲೆಕ್ಟರ್ ಸಾಹಬ್ ನೆ ಬಾಲಶಕ್ತಿ ಟೋಲಿ ಕಿ ಪ್ರಶಂಸಾ ಕ್ಯೂ ಕಿ ಬತಾಯಿಯೇ. ಇದು ಬಾಲಶಕ್ತಿ ಪಾಠದ್ದು. ಕಲೆಕ್ಟರು ಬಾಲಶಕ್ತಿ ಟೋಳಿಯನ್ನು ಅಂದರೆ ಅವರ ತಂಡವನ್ನು ಯಾಕೆ ಹೊಗಳ್ತಾರೆ ಅಂತ ಕೇಳ್ತಾರೆ. ಹಾಗಿದ್ರೆ ಉತ್ತರವನ್ನು ನೋಡೋಣವಾ. ಬಾಲಶಕ್ತಿ ಕೆ ಬಾಲಕೋ ನೆ ಗಾಂವ್ और ಸ್ಕೂಲೋं के वातावरण को साफ और सुंदर बनाया था. ಇಡೀ ಹಳ್ಳಿಯನ್ನು, ಶಾಲೆಯ ವಾತಾವರಣವನ್ನು ಸ್ವಚ್ಛ ಸುಂದರವಾಗಿ ಮಾಡ್ತಾರೆ. ಪೇಡ್ ಪೌದೆ ಲಗಾಕರ್ ಹರಾಭರಾ ರಖಾ ಥಾ. ಗಿಡ ಮರಗಳನ್ನು ಸಾಕಿ ಇಡೀ ಊರನ್ನು ಬಹಳ ಹಸಿರಿನಿಂದ ತುಂಬುವ ಹಾಗೆ ಮಾಡ್ತಾರೆ. ಗಾಂವ್ ಕೆ ಲೋಗೋಂ ಕೋ ಸ್ವಚ್ಛತಾ ಕಾ ಪಾಠ ಪಢಾಯಾ ಥಾ. ಹಳ್ಳಿಯ ಜನರಿಗೆ ಸ್ವಚ್ಛತೆಯ ಪಾಠವನ್ನು ಕಲಿಸ್ತಾರೆ. ಗಾಂವ್ ಕೋ ಏಕ ಆದರ್ಶ ಗಾಂವ್ ಬನಾಯಾ ಥಾ. ಆ ಹಳ್ಳಿಯನ್ನು ಒಂದು ಆದರ್ಶವಾದ ಹಳ್ಳಿಯನ್ನಾಗಿ ಅವರು ಮಾಡ್ತಾರೆ ಮಕ್ಕಳೇ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಉತ್ತರವನ್ನು ಒಂದ್ಸಲ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಹಾಗಾದರೆ ನಾವು ಮುಂದಿನ ಪ್ರಶ್ನೆಗೆ ಹೊರಡೋಣವಾ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪನೇ ಶಬ್ದೋ ಮೇ ಲಿಖಿಯೇ. ಒಂದು ದೋಹೆಯನ್ನು ಕೊಡ್ತಾರೆ ಮಕ್ಕಳೇ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ದೋಹೆ ಇದೆ. ಮುಖಿಯಾ ಮುಖ ಸೋ ಚಾಹಿಯೇ, ಖಾನ ಪಾನ ಕೋ ಏಕ, ಪಾಲೈ ಪೋಸೈ ಸಕಲ ಅಂಗ, ತುಳಸಿ ಸಹಿತ ವಿವೇಕ. ಇಲ್ಲಿ ಈ ದೋಹೆಯನ್ನು ಕೊಡಲಾಗಿದೆ. ಈ ದೋಹೆಯ ಭಾವಾರ್ಥವನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾನು ಹೇಳ್ತೀನಿ. ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಬರೀತಕ್ಕಂಥ ಮಕ್ಕಳು ಇದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ತೀನಿ. ಸಾಧ್ಯವಾಗದೇ ಇರೋರು ಮಿನಿಮಮ್ ಆಗಿ ಅದರ ಭಾವಾರ್ಥವನ್ನು ಬರೆದರೂ ಸಾಕಾಗತ್ತೆ ಮಕ್ಕಳೇ. ಹಾಗಾದರೆ ನೋಡೋಣವಾ. प्रस्तुत दोहे को हिंदी साहित्य में भक्ति काल के राम भक्त कवियों में श्रेष्ठ कवि तुलसीदास जी ने लिखा है. ಯಾವತ್ತೂ ಕೂಡ ಎಲ್ಲ ಕರ್ನಾಟಕದ ಮಕ್ಕಳೆಲ್ಲ ದೋಹೆಯ ಭಾವಾರ್ಥ ಬರೀತಾರೆ. ನಿಮ್ಮನ್ನು ನೀವು ಹೇಗೆ ಸ್ಪೆಷಲ್ ಅಂತ ತೋರಿಸ್ಬೇಕು ಅಂತಂದರೆ ಒಂದು ಸಾಲಿನಲ್ಲಿ ಕವಿಯ ಪರಿಚಯವನ್ನು ಬರೀಬೇಕು. ನೋಡಿ, ನಾನು ಹೈಲೈಟ್ ಮಾಡಿದ್ದೀನಿ ಅಲ್ಲಿ. ಈ ಪ್ರೆಸೆಂಟ್ ದೋಹೆನ ಹಿಂದಿ ಸಾಹಿತ್ಯದಲ್ಲಿ ಭಕ್ತಿ ಕಾಲದಲ್ಲಿ ರಾಮಭಕ್ತ ಕವಿಗಳಲ್ಲಿ ಗ್ರೇಟ್ ಕವಿಗಳಾದಂಥ ತುಳಸಿದಾಸರು ಬರೆದಿದ್ದಾರೆ. ಗೊತ್ತಾ ಅಂದರೆ ವಾಹ್, ಹುಡುಗ ಏನು ತಿಳ್ಕೊಂಡಿದ್ದಾನೆ ಅಂತ ನಿಮ್ಮ ಬಗ್ಗೆ ಫಿದಾ ಆಗಿಬಿಡ್ತಾರೆ ಮೇಷ್ಟ್ರು, ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು.
ಆಮೇಲೆ ಏನು ಮಾಡಿ ಮಕ್ಕಳೇ, ಪಠ್ಯದಲ್ಲೇ ಕೊಟ್ಟಂತಹ ಭಾವಾರ್ಥವನ್ನು ಬರೀರಿ, ಪ್ಯಾರಾಗ್ರಾಫ್ ಚೇಂಜ್ ಮಾಡಿ. वे कहते हैं ಮುಖಿಯಾ ಕೋ ಮುಖ ಕಿ ತರ ಹೋನಾ ಚಾಹಿಯೆ. ಒಬ್ಬ ನಾಯಕ ಮುಖದ ಹಾಗಿರಬೇಕು. मुख अकेला खाता है, शरीर के सभी अंगों का विकास समान रूप से होता है. ತಾನೊಂದೇ ತಿನ್ನುತ್ತೆ, ಆದರೆ ಶರೀರದ ಎಲ್ಲ ಅಂಗಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಕಾಪಾಡುತ್ತೆ. ಉಸಿ ತರ ಮುಖಿಯಾ ಕೋ ವಿವೇಕವಾನ್ ಬನ್ಕರ್ ಕಾಮ್ ಕರ್ನಾ ಚಾಹಿಯೆ. ಆದ್ದರಿಂದ ಒಬ್ಬ ನಾಯಕನಾದಂಥವನು ಕೂಡ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ. ಜಿಸ್ಕಾ ಫಲ್ ಸಮಾಜ್ ಕೆ ಸಭಿ ಅಂಗೋಂಕು ಮಿಲ್ನಾ ಚಾಹಿಯೆ. ಈ ರೀತಿಯಾಗಿ ನಿಮ್ಮದೇ ವಾಕ್ಯಗಳಲ್ಲಿ ಏನು ಮಾಡಿ ಮಕ್ಕಳೇ, ಆ ಭಾವಾರ್ಥವನ್ನು ಬರೀರಿ. ಆಮೇಲೆ ಏನು ಮಾಡಬೇಕು ಗೊತ್ತಾ, ಈ ದೋಹಿಯ ಸಂದೇಶ ಏನು ಅನ್ನೋದನ್ನು ಕೊನೆಯಲ್ಲಿ ಬರೀಬೇಕು. ನೋಡಿ, ಇಲ್ಲಿ ನಾನೇನು ಬರೆದಿದ್ದೀನಿ, ಇಸ್ ಪ್ರಕಾರ ತುಳಸಿದಾಸ್ ಸಮಾಜ್ ಕೋ ಏಕ್ ಅಚ್ಛೇ ಮುಖಿಯಾ ಕೆ ಲಕ್ಷಣೋं के बारे में बताते हैं. ಈ ರೀತಿ ತುಳಸಿದಾಸರು ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕನ ಲಕ್ಷಣಗಳು ಹೇಗಿರಬೇಕು ಅಂತಂತ ಒಂದು ಸಂದೇಶವನ್ನು ಕೊಡ್ತಾರೆ ಅಂತ. आप यहाँ पे देख पा रहे हैं दोस्तों, इस प्रकार तुलसीदास जी कहते हैं कि समाज को एक अच्छे मुखिया के लक्षणों के बारे में इसमें बताते हैं. ಈ ರೀತಿಯಾಗಿ ಆ ಮುಖ್ಯಾಂಶಗಳನ್ನು ನೀವು ಪೆನ್ಸಿಲಿಂದ ಅಂಡರ್ಲೈನ್ ಮಾಡಿ ಪ್ರೆಸೆಂಟ್ ಮಾಡಿದ್ರೆ ಬಹಳ ಉತ್ತಮವಾಗಿರುತ್ತೆ ಮಕ್ಕಳೇ. ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆ ಕಡೆ ತೆರಳೋಣವಾ? ಸರಿ, ಹಾಗಿದ್ರೆ ನೀವು ಇದನ್ನೆಲ್ಲ ಅಲ್ಲಿ ಗಮನಿಸಿದ್ರ ಅಂತ ಅಂದ್ಕೊಂಡಿದ್ದೀನಿ. ಗದ್ಯಾಂಶ್ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ. ಇದು ಕೂಡ 3 ಅಂಕ. ಒಂದು ಸಣ್ಣ ಪ್ಯಾಸೇಜ್ ಕೊಡ್ತಾರೆ, ಅದನ್ನು ಅನುವಾದ ಮಾಡಬೇಕಾಗತ್ತೆ ಕನ್ನಡದಲ್ಲಿ ಅಥವಾ ಆಂಗ್ಲದಲ್ಲಿ. ಆಂಗ್ಲ ಭಾಷೆಯಲ್ಲಿ ಬರೆಯುವಂಥವ್ರು ಆಂಗ್ಲ ಮಾಧ್ಯಮದ ಮಕ್ಕಳು ಅವ್ರು ಮಾಡ್ತಾರೆ, ಕನ್ನಡ ಮಾಧ್ಯಮದ ಮಕ್ಕಳು ಕನ್ನಡದಲ್ಲಿ ಮಾಡ್ಬೋದು ಅಥವಾ ಇಂಗ್ಲೀಷಲ್ಲೂ ಕೂಡ ಮಾಡ್ಬೋದು ಮಕ್ಕಳೇ. ಹಾಗಿದ್ರೆ ಪ್ಯಾರಾಗ್ರಾಫ್ ಏನಪ್ಪ, ಸತ್ಯ ಕಿ ಮಹಿಮಾ ಅಪಾರ ಹೈ, ಸತ್ಯ ಅತ್ಯಂತ ಶಕ್ತಿಶಾಲಿ ಹೈ, ಹಮೇ ಸತ್ಯ ಬೋಲ್ನೆ ಕಾ ಅಭ್ಯಾಸ ಕರ್ನಾ ಚಾಹಿಯೆ. ಇದನ್ನೇನು ಮಾಡಬೇಕು, ಒಂದಲ್ಲ ಎರಡಲ್ಲ ಒಂದು 3 ಬಾರಿ ಓದ್ಕೋಬೇಕು ಮಕ್ಕಳೇ. ಕೆಲವು ಶಬ್ದಗಳು ಕೇಳಿದ ಹಾಗಿದೆ, ಅಯ್ಯೋ ಕೆಲವು ಶಬ್ದಗಳು ಕನ್ನಡದಲ್ಲೇ ಇದ್ದಂಗೆ ಇದೆಯಲ್ಲಪ್ಪ ಅನಿಸುತ್ತೆ. ಸೊ ಮತ್ತು ಕನ್ನಡ ಮತ್ತು ಹಿಂದಿಯ ವಾಕ್ಯದ ರಚನೆ ಒಂದೇ ಥರ ಇರೋದ್ರಿಂದ ಅವುಗಳನ್ನು ಅದದೇ ಶಬ್ದಗಳನ್ನು ಹಾಗೆ ಇಟ್ಬಿಟ್ಟು ವಾಕ್ಯ ರಚನೆ ಮಾಡಿಬಿಡಿ, 3 ಅಂಕ ಸಿಗುತ್ತೆ ಮಕ್ಕಳೇ. ಓಕೆ, ಹಾಗಾದರೆ ಅನುವಾದ ನೋಡೋಣ. ಸತ್ಯದ ಮಹಿಮೆ ಅಪಾರ. ನೋಡಿ, ಅದದೇ ಪದಗಳನ್ನು ಬಳಸಲಾಗಿದೆ. ಸತ್ಯವೂ ಅತ್ಯಂತ ಶಕ್ತಿಶಾಲಿ ಅಥವಾ ಶಕ್ತಿಶಾಲಿಯಾಗಿದೆ ಅಲ್ವಾ. ಆದ್ದರಿಂದ, ಅತಃ ಅಂದರೆ ಆದ್ದರಿಂದ, ನಾವು ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಬೇಕು. ನೋಡಿದ್ರಾ ಮಕ್ಕಳೇ, ಗಮನಿಸಿದ್ರಾ? ಇಂಗ್ಲೀಷಲ್ಲಿ ಮಾಡೋ ಪ್ರಯತ್ನ ಏನು ಮಾಡ್ಬೋದು, ದ ಗ್ರೇಟ್ನೆಸ್ ಆಫ್ ಟ್ರುತ್ ಈಸ್ ಇಮ್ಮೆನ್ಸ್ ಅಲ್ವಾ. ಟ್ರುತ್ ಈಸ್ ವೆರಿ ವೆರಿ ಪವರ್ಫುಲ್, ಸೊ ವಿ ಶುಡ್ ಪ್ರಾಕ್ಟೀಸ್ ಸ್ಪೀಕಿಂಗ್ ಟ್ರುತ್ ಅಲ್ವಾ. ಈ ರೀತಿಯಾಗಿ ನೀವು ಇಂಗ್ಲೀಷಲ್ಲಾದರೂ ಬರಿಬೋದು, ಕನ್ನಡದಲ್ಲಾದರೂ ಬರಿಬೋದು ಮಕ್ಕಳೇ. ಯಾವುದಾದ್ರೂ ಒಂದು ಭಾಷೆಯಲ್ಲಿ ಇದನ್ನು ಬರೆಯೋ ಪ್ರಯತ್ನ ಮಾಡಿ. ಓಕೆ, ಸೊ ಬಟ್ ಚೆನ್ನಾಗಿ ಮಾಡಿ, ತಪ್ಪುಗಳನ್ನು ಮಾಡಿಬಿಡಿ, ಚಿತ್ ಮಾಡಿಬಿಡಿ, ಮುದ್ದಾಗಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಒಂದು ಭಾಷೆಯಲ್ಲಿ ಬರೀರಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ತನಕ 3 ಅಂಕದ 9 ಪ್ರಶ್ನೆಗಳಾಯಿತು. ಈಗ ದೊಡ್ಡ ಪ್ರಶ್ನೆ, ನಿಮ್ನಲಿಖಿತ ಪ್ರಶ್ನೆ ಕಾ ಉತ್ತರ 5-6 ವಾಕ್ಯೋ ಮೇ ಲಿಖಿಯೇ. ಕನ್ನಡದಲ್ಲಿ ಕೊಡ್ತಾರಲ್ಲ 8-10 ವಾಕ್ಯಗಳಲ್ಲಿ ಬರೆಯಿರಿ ಅಂತ, ಅದೇ ರೀತಿಯಾಗಿ ಇಲ್ಲಿ ಕೊಡಲಾಗಿದೆ ಮಕ್ಕಳೇ. ಒಂದು ಪ್ರಶ್ನೆ ಕೊಡ್ತಾರೆ ಗದ್ಯ ಭಾಗದಿಂದ, ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೇ ಕ್ಯಾಸೆ ಸ್ಪಷ್ಟ ಕೀಜಿಯೇ. ಆಯಿತಾ? ಸೊ ಹಾಗಾದರೆ ಅಥವಾ ಅಂಥೇಳಿ ಇನ್ನೊಂದು ಪ್ರಶ್ನೆ ಏನು ಕೊಡ್ತಾರೆ, इंटरनेट के कारण संचार व सूचना के क्षेत्र में एक नई क्रांति आई है, कैसे स्पष्ट कीजिए ಅಂತ. ಇಲ್ಲಿ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯ ಉತ್ತರವನ್ನು ಸುಮಾರು ಒಂದು 4-6 ವಾಕ್ಯಗಳಲ್ಲಿ ನೀವು ಬರೀಬೇಕು. ಡಿಸ್ಕ್ರಿಪ್ಟಿವ್ ಆಗಿ ಬರೀರಿ ಮಕ್ಕಳೇ, ಬಿಡಬೇಡಿ. ಆ ಎಲ್ಲ ಪ್ರಮುಖ ಅಂಶಗಳನ್ನು ಅಂಡರ್ಲೈನ್ ಮಾಡಿ. ಹಾಗಾದರೆ ಈಗ ನಾವು ಅದರ ಉತ್ತರಗಳನ್ನು ನೋಡೋಣ. इंटरनेट ने संचार व सूचना के क्षेत्र में कमाल किया है. कोई भी चित्र, वीडियो, समाचार विषय का कम से कम समय और खर्च में किसी को भी भेज सकते हैं. ನೋಡಿ, ಒಂದು ಬುಲೆಟ್ ಪಾಯಿಂಟ್ ಇದೆ. ಎರಡನೇ ಬುಲೆಟ್ ಪಾಯಿಂಟ್, ಈ ಬ್ಯಾಂಕಿಂಗ್ ದ್ವಾರಾ पैसों की लेन देन कर सकते हैं. ಇಂಟರ್ನೆಟ್ ಬ್ಯಾಂಕಿಂಗ್ನ ಮೂಲಕ ಹಣದ ವ್ಯವಹಾರವನ್ನು ಮಾಡಬಹುದು. ವಿಡಿಯೋ ಕಾನ್ಫರೆನ್ಸ್ ದ್ವಾರಾ अन्य लोगों के साथ सचित्र चर्चा कर सकते हैं. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ನಾವು ಚರ್ಚೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ತಾವಿಲ್ಲಿ ಪಾಯಿಂಟ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಈ ಪಾಯಿಂಟ್ಸ್ಗಳಲ್ಲಿ ಯಾವುದಾದ್ರೂ ಒಂದು 4 ಪಾಯಿಂಟನ್ನು ಬರೆದ್ರೆ ಸಾಕು ಮಕ್ಕಳೇ, ಎಲ್ಲವನ್ನು ಬರೀಬೇಕು ಅಂತಿಲ್ಲ. ಹಾಗಾದರೆ ಮುಂದಿನ ಪಾಯಿಂಟ್ ನೋಡೋಣ. ಮುಂದಿನ ಪಾಯಿಂಟ್ ಇದೆ, सोशल नेटवर्किंग के कारण सभी प्रदेशों के लोगों की संस्कृति को जान सकते हैं. ನೋಡಿ, ಸೋಷಿಯಲ್ ನೆಟ್ವರ್ಕಿಂಗ್ನ ಒಂದು ಲಾಭವನ್ನು ಇಲ್ಲಿ ಬರೆಯಲಾಗಿದೆ. ಅಲ್ವಾ. ई गवर्नेंस द्वारा प्रशासन पारदर्शी बनता है.
ಈ ಗವರ್ನೆನ್ಸ್ನ ಮೂಲಕ ಸರ್ಕಾರದ ಆಡಳಿತದಲ್ಲಿ ಒಂದು ಪಾರದರ್ಶಕತೆ ಬರುತ್ತೆ ಅನ್ನುವಂಥ ಒಂದು ಅಂಶ ಆಗಿರ್ಬೋದು ಮಕ್ಕಳೇ. ಆಮೇಲೆ ಇಂಟರ್ನೆಟ್ ಕಿ ಸಹಾಯತಾ ಸೆ ಬೇರೋಜ್ಗಾರಿ ಕೋ ಮಿಟಾ ಸಕ್ತೆ ಹೈ. ಇಂಟರ್ನೆಟ್ನ ಸಹಾಯದಿಂದ ನಾವು ನಿರುದ್ಯೋಗವನ್ನು ಹೋಗಲಾಡಿಸ್ಬೋದು. ಆಮೇಲೆ ಚಿಕಿತ್ಸಾ, ಕೃಷಿ, अंतरिक्ष ज्ञान, विज्ञान, शिक्षा, देश की सुरक्षा आदि क्षेत्रों में इंटरनेट का बड़ा योगदान है. ಇಷ್ಟೆಲ್ಲ ವಿಚಾರಗಳಲ್ಲಿ ಇನ್ಮೇ ಸೆ कोई 4 अंश ಕಾಫಿ है. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ನೀವು ಬರೆದು ಈ ರೀತಿ ಬುಲೆಟ್ ಪಾಯಿಂಟ್ಸ್ಗಳಲ್ಲಿ ಉತ್ತರನ ಬರಿಬೋದು ಇಂತಹ ಪ್ರಶ್ನೆಗಳಿಗೆ. ಬಟ್ ಕೆಲವು ಪ್ರಶ್ನೆಗಳೇನು ಮಾಡ್ತವೆ, ಬಹಳ ದೀರ್ಘವಾದಂಥ ಉತ್ತರವನ್ನು ಬಯಸ್ತವೆ. ಅವುಗಳನ್ನು ಸುದೀರ್ಘವಾಗಿ ಹಾಗೆ ಬರೆಯುವಂತಹ ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ, संचार व सूचना के क्षेत्र में क्या क्रांति हुई है, ಅದು ನೋಡೋಣ. ಇಂಟರ್ನೆಟ್ ने संचार व सूचना के क्षेत्र में कमाल किया है. इन्फॉर्मेशन एंड ब्रॉडकास्टिंग ಅಂತೀವಲ್ಲ, ಅದರಲ್ಲಿ ದೊಡ್ಡ ಅದ್ಭುತವನ್ನು ಮಾಡಿದೆ. आज पहले की अपेक्षा इंटरनेट द्वारा पल भर में कम खर्च में कोई भी विचार हो, स्थिर चित्र हो, वीडियो चित्र हो, किसी कोने तक पहुंचा सकते हैं. ಎಲ್ಲಾದರೂ ನಾವು ಕಳಿಸಕ್ಕೆ ಸಾಧ್ಯ ಇದೆ. कोई संदेश, समाचार, हर प्रकार की जानकारियाँ कम समय में पहुंचा सकते हैं. ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಯಾರಿಗಾದರೂ ಕಳಿಸಲಿಕ್ಕೆ ಸಾಧ್ಯ ಇದೆ. ಪುಸ್ತಕಾಲಯ ಪುಸ್ತಕೋं के विषय को, ಒಂದು ಲೈಬ್ರರಿಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಜಿಸೆ ಚಾಹೆ ಬೇಸ್ ಸಕ್ತೆ, ಅವನ್ನೆಲ್ಲ ಕಂಪ್ರೆಸ್ ಮಾಡಿ ಕಳಿಸ್ಲಿಕ್ಕೆ ಸಾಧ್ಯ ಇದೆ. तंत्रज्ञान के इस युग में इंटरनेट के बिना संचार व सूचना का काम तीव्र गति से होना असंभव ही है. ಇಂಟರ್ನೆಟ್ನ ಸಹಾಯವಿಲ್ಲದೆ ಇವೆಲ್ಲ ಕೆಲಸಗಳು ಫಾಸ್ಟ್ ಆಗೋದು ಕಷ್ಟ ಮಕ್ಕಳೇ. ಸೊ ಎಲ್ಲ ಇಷ್ಟು ಅಂಶಗಳನ್ನು ನೋಡಿದ್ರಿ ತಾವು. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಬರೆದ್ರೆ ಸಾಕು. ಸರಿ, ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆಯ ಕಡೆಗೆ ಹೋಗೋಣ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ಒಂದು ಪದ್ಯ ಕೊಡ್ತಾರೆ ಮಕ್ಕಳೇ. ಅದರಲ್ಲಿ ತುಳಸಿ ಕೆ ದೋಹೆ ಆಗ್ಬೋದು ಅಥವಾ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ. ಪೇಜ್ ನಂಬರ್ 153ರಲ್ಲಿ ಲಾಸ್ಟ್ 6 ಸಾಲುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4 ಸಾಲುಗಳನ್ನು ಬರಿಬೇಕಾಗತ್ತೆ ಮಕ್ಕಳೇ. ಸೊ ಹಾಗಾದರೆ ಏನು ಕೇಳಿದ್ದಾರೆ ನೋಡೋಣ. असफलता डैश 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 भागो तुम. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಅಲ್ವಾ? ಪದ್ಯದ ಸಾಲುಗಳು ಬಹಳ ಪ್ರೇರಣಾದಾಯಕವಾಗಿದ್ದಾವೆ. ಆ ಸಾಲುಗಳನ್ನು ಸೋಹನ್ ಲಾಲ್ ದ್ವಿವೇದಿ ಅವರು ಬರೆದಿದ್ದಾರೆ. ಈ ಕವಿತೆ, ಈ ಸಾಲುಗಳನ್ನು ಕಂಠಪಾಠ ಮಾಡ್ಕೊಳ್ಳಿ ಮಕ್ಕಳೇ. ಇದು ನಿಮಗೆ 4 ಅಂಕಗಳನ್ನು ತಂದು ಕೊಡುತ್ತೆ. ದೋಹೆಗಳನ್ನು ಕೂಡ ಕಂಠಪಾಠ ಮಾಡ್ಕೊಳ್ಳಿ. ಸೊ ಕಂಠಪಾಠಕ್ಕೆ ಈ ಒಂದು ಕವಿತೆಯನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಸೊ ಹಾಗಾದರೆ ಇದನ್ನು ಈ ರೀತಿಯಾಗಿ ಅದರ ಕಾಮಾಗಳನ್ನು ನೋಡ್ಕೊಳ್ಳಿ, ಪೂರ್ಣ ವಿರಾಮ ಎಲ್ಲಿ ಬಂದಿದೆ ಅಂತ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಸ್ತುತ ಗದ್ಯಾಂಶ ಕೋ ಧ್ಯಾನ್ ಪೂರ್ವಕ ಪಡ್ಕರ್ ನೀಚೆ ದಿಯೇ ಗಯೇ ಪ್ರಶ್ನೋं के उत्तर लिखिए. ಅಂದರೆ ಒಂದು ಗದ್ಯ ಭಾಗವನ್ನು ಕೊಡಲಾಗುತ್ತೆ, ಇದನ್ನು ಓದ್ಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ एक चतुर और कर्मशील व्यक्ति थे. देश को आज़ादी दिलाने के उद्देश्य से ही उन्होंने अंग्रेज सरकार के ऊंचे पद को ठुकरा दिया था. वे भारत की स्वतंत्रता के वीर सेनानी थे, इसलिए अंग्रेज सरकार उनसे डरती थी. सुभाष को महात्मा गांधी जी का विनम्र सत्याग्रह उचित नहीं लगा, अतः उन्होंने गांधी जी का साथ छोड़ दिया. सुभाष ने ब्रिटिश युवराज के खिलाफ बहिष्कार का आंदोलन भी चलाया. परिणाम स्वरूप उन्हें 6 महीनों तक जेल में रखा गया था. सुभाष का जीवन देश प्रेम के लिए समर्पित था. ಈ ಒಂದು ಪ್ಯಾರಾಗ್ರಾಫನ್ನು ಓದಿದ ಮೇಲೆ ಮಕ್ಕಳೇ ಏನಾಗುತ್ತೆ, 4 ಪ್ರಶ್ನೆಗಳನ್ನು ಕೊಡ್ತಾರೆ ಅಥವಾ 2 ಪ್ರಶ್ನೆಗಳನ್ನು ಕೊಡ್ಬೋದು. ಹೇಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತದೋ ಹಾಗೆ ಇಲ್ಲಿ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಆ ಪ್ರಶ್ನೆಗಳನ್ನೆಲ್ಲ ಒಂದು ಸಲ ಓದ್ಕೊಳ್ಳಿ. ನಾವು ಶಿಕ್ಷಕರು ಒಂದು ಕಂಟೆಂಟನ್ನು ಪಾಠ ಮಾಡುವಾಗ ಒಂದು 5-6 ಬಾರಿ ಓದ್ಕೋತೀವಿ. ಮಕ್ಕಳಿಗೆ ಇದನ್ನು ಹೇಗೆ ಅರ್ಥೈಸೋದಪ್ಪ ಅಂತ. ಅಂಥದ್ರಲ್ಲಿ ನೀವುಗಳು ನಮಗಿಂತ ಬುದ್ಧಿವಂತರು, ನೀವು ಒಂದು 2-3 ಸಲನಾದರೂ ಓದ್ಕೋಬೇಕಾ. ಓದ್ದಾಗ ಏನಾಗುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ, ಆಮೇಲೆ ಆ ಪ್ಯಾರಾಗ್ರಾಫಲ್ಲಿ ಹುಡುಕಿ ಉತ್ತರ ಎಲ್ಲಿ ಬರುತ್ತೆ ಅಂತ ನೋಡೋಣ. ಸುಭಾಷ್ कैसे व्यक्ति थे? सुभाष चतुर और कर्मशील व्यक्ति थे. अल्वा? राइट. 2ನೇ ಪ್ರಶ್ನೆ, सुभाष ने अंग्रेजों के ऊंचे पद को क्यों ठुकरा दिया? ಬ್ರಿಟಿಷ್ ಸರ್ಕಾರ ಕೊಟ್ಟಂಥ ಒಂದು ಉನ್ನತವಾದ ಸ್ಥಾನಮಾನವನ್ನು ಅವರು ಯಾಕೆ ತಿರಸ್ಕರಿಸಿದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ, ಭಾರತ ದೇಶ को आज़ादी दिलाने के उद्देश्य से.
ದೇಶನ ಸ್ವತಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದ अंग्रेजों के ऊंचे पद को सुभाष ने ठुकरा दिया। ಮೂರನೇ ಪ್ರಶ್ನೆ ನೋಡೋಣ, अंग्रेज सरकार सुभाष से क्यों डरती थी? ಬ್ರಿಟಿಷ್ ಸರ್ಕಾರ ಸುಭಾಷ್ರನ್ನ ಕಂಡ್ರೆ ಯಾಕೆ ಹೆದರ್ತಾ ಇತ್ತು? ಸುಭಾಷ್ ಚಂದ್ರ ಬೋಸ್ನ ಕಂಡ್ರೆ ಸುಭಾಷ್ ಭಾರತ್ ಸ್ವತಂತ್ರತಾ ಕೆ ವೀರ ಸೇನಾನಿ ಥೇ, ನಮ್ಮ ಸ್ವತಂತ್ರ ಹೋರಾಟದ ಒಬ್ಬ ಮಹಾನ್ ಸೇನಾನಿ ಅವರು, इसलिए अंग्रेज सरकार उनसे डरती थी। ಬರಿಬಹುದು ಮಕ್ಕಳೇ। ओके, ಮುಂದಿನ ಪ್ರಶ್ನೆ ನೋಡೋಣ, सुभाष ने गांधी जी का साथ क्यों छोड़ दिया? ಗಾಂಧೀಜಿಯವರ ಜೊತೆಯವರು ಯಾಕೆ ಬಿಟ್ಟರು? ಅವ್ರಿಗೊಂದಿಷ್ಟ ಆಗಲಿಲ್ಲ। सुभाष को गांधी जी का विनम्र सत्याग्रह अच्छा नहीं लगा, उचित नहीं लगा, है ना, तो इसलिए उन्होंने गांधी जी का साथ छोड़ दिया। ಭಾಳ ಜೋಪಾನವಾಗಿ 4 ಪ್ರಶ್ನೆಗಳಿರುತ್ತೆ, ಅವುಗಳನ್ನು ನೋಡಿ ಉತ್ತರಗಳನ್ನು ಬರೆಯೋ ಪ್ರಯತ್ನ ಮಾಡಬೇಕು, ಆಗ್ಬೋದಾ? ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಕಡೆ ಹೋಗೋಣ। ಇಲ್ಲಿ ನಾವು ಬರ್ತಾ ಇದ್ದೀವಿ, दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए। ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮಕ್ಕಳೇ, 3 ವಿಷಯಗಳನ್ನು ಕೊಡಲಾಗುತ್ತೆ ನಿಮ್ಮ ಮುಂದೆ। 3 ವಿಷಯಗಳಿದೆ, ಈ 3 ವಿಷಯಗಳಲ್ಲಿ ಈ ಬುಲೆಟ್ ಪಾಯಿಂಟ್ಸ್ಗಳನ್ನು ಕೊಡಲಾಗಿದೆ ಅಲ್ವಾ? ಆ ಬುಲೆಟ್ ಪಾಯಿಂಟ್ಸನ್ನು ನೀವು ನೋಡ್ತಾ ಇದ್ದೀರಿ। ಅವುಗಳಿಗೆ ಏನು ಮಾಡಬೇಕು ಮಕ್ಕಳೇ? ಅವುಗಳಿಗೆ ಸಂಬಂಧಪಟ್ಟಂಗೆ 12ರಿಂದ 15 ವಾಕ್ಯಗಳು। ಎಷ್ಟೋ ಮಕ್ಕಳು ಏನು ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ದೇವ್ರೆ ಇಷ್ಟು ದೊಡ್ಡ ಟಾಪಿಕ್ ಕೊಟ್ಟಿದ್ದಾರೆ, ಹೆಂಗಪ್ಪ ಬರೆಯೋದು, 2-3 ಪೇಜ್ ಬರೀಬೇಕಾ ಅಂತ. ಮಕ್ಕಳಲ್ಲಿ ಸ್ಪಷ್ಟವಾಗಿ ನಿಮ್ಗೆ ತಿಳಿಸಲಾಗಿದೆ। ಆನ್ಸರ್ ಬುಕ್ಲೆಟ್ಟು ಅಡಿಷ್ನಲ್ ಶೀಟು ಜಾಸ್ತಿ ತೊಗೊಂಡು ಜಾಸ್ತಿ ಬರೋದಷ್ಟು ಬರಲ್ಲ, ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದಂಥ ಉದ್ದೇಶಕ್ಕೆ ಅನುಗುಣವಾಗಿ ಬರೀಬೇಕಾಗತ್ತೆ ಮಕ್ಕಳೇ। 12ರಿಂದ 15 ವಾಕ್ಯಗಳಲ್ಲಿ ಬರೀಬೇಕು, है ना। 12 से 15 वाक्यों में इन प्रश्नों का उत्तर आपको देना है। ಇದು 4 ಅಂಕದ ಪ್ರಶ್ನೆ ಇರುತ್ತೆ ಮಕ್ಕಳೇ। ಈ 3 ಆಯ್ಕೆಗಳಲ್ಲಿ ಒಂದನ್ನು ಬರೀಬೇಕು। ಜನಸಂಖ್ಯಾ ಸಮಸ್ಯಾ ಸಮಾಧಾನ ಅಲ್ವಾ, ಅಂದರೆ ಪ್ರಸ್ತಾವನಾ, ಜನಸಂಖ್ಯಾ ವೃದ್ಧಿ के कारण और परिणाम, परिहारोपाय और उपसंहार। ಎರಡನೇ ವಿಷಯ मेरा कर्नाटक महान ಅಲ್ವಾ, ವಿಷಯ ಪ್ರವೇಶ, कर्नाटक की विशेषताएं, उपसंहार। दूरदर्शन से लाभ, प्रस्तावना ಅಂದರೆ ಇಂಟ್ರೊಡಕ್ಷನ್, ಉಪಯೋಗ और लाभ, महत्व और उपसंहार ಅಂತ। ಈಗ ಕೆಲವು ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ। ಒಂದು ನಿಬಂಧವನ್ನು ಆಯ್ಕೆ ಮಾಡ್ಕೊಳ್ತೀರಿ, ಆ ನಿಬಂಧದ ವಿಚಾರವನ್ನು ನೀವು ಸಾಕಷ್ಟು ತಲೆಯಲ್ಲಿ ವಿಚಾರವನ್ನು ರೆಡಿ ಮಾಡ್ಕೊಳ್ಬೇಕು। ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಮಹಾಪುರುಷರ ಒಂದು ಸಂದೇಶ, ಹೇಳಿಕೆ, ಕನ್ನಡದಲ್ಲಾಗ್ಬೋದು, ಹಿಂದಿಲಾಗ್ಬೋದು, ಇಂಗ್ಲೀಷಲ್ಲಾಗ್ಬೋದು, ಯಾವ ಭಾಷೆದು ಗೊತ್ತಿದೆಯೋ ಆ ಅಟ್ರಾಕ್ಟಿವ್ ಹೇಳಿಕೆ ಕೊಟೇಶನಿಂದ ಪ್ರಾರಂಭ ಮಾಡಿ, ಅವಾಗ ಅದೇನಾಗುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಆಗ್ಬೋದಾ ಮಕ್ಕಳೇ? ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ। ಸೊ ಅದನ್ನು ನೀವು ಹಿಂದಿಯಲ್ಲಿ ಅದರ ಅರ್ಥವನ್ನು ಹೇಳಬೇಕು ಅಲ್ವಾ? ಹಿಂದಿಯಲ್ಲಿ ಅದರ ಅರ್ಥವನ್ನು ಹೇಳಿ ಅದರ ಪ್ರಾರಂಭವನ್ನು ಮಾಡಿ, ಒಂದು ಬುಲೆಟ್ ಪಾಯಿಂಟ್ ಹಾಕಿ, ಪ್ರಸ್ತಾವನಾ ಅಥವಾ ವಿಷಯ ಪ್ರವೇಶ ಅಂತ ಹಾಕಿ ಅದರ ಡೀಟೇಲ್ಸನ್ನು ಒಂದು 3-4 ವಾಕ್ಯಗಳಲ್ಲಿ ಬರೀರಿ। ಆಮೇಲೆ ವಿಷಯ ವಿಸ್ತಾರ ಅಂತಂತೀವಿ ನಾವು, ವಿಷಯ ವಿಶ್ಲೇಷಣೆ ಅಂತೀವಿ। ಆ ವಿಷಯದ ಪರವಾಗಿ ಅಥವಾ ವಿರೋಧವಾಗಿ ಬರೆಯೋಕ್ಕೆ ಅವಕಾಶ ಇದ್ದರೆ ನೀವೇನು ಮಾಡಿ, ಅಲ್ಲಿ ಒಂದು 2 ಪ್ಯಾರಾಗ್ರಾಫ್ಗಳಲ್ಲಿ ಅದನ್ನು ಬರೆಯೋ ಪ್ರಯತ್ನ ಮಾಡಿ। ಇಲ್ಲಿ ನೋಡಿ, ಉದಾಹರಣೆಗಾಗಿ जनसंख्या वृद्धि के कारण क्या है, तो कारण तो आप जानते हैं, उसे 1 पैराग्राफ में लिख सकते हैं, है ना। परिणाम क्या है, परिणाम को आप 1 पैराग्राफ में लिख सकते हैं, है ना। सो उसके बाद परिहारोपाय, ಇದಕ್ಕೆ ಪರಿಹಾರ ನಾವು ಏನೇನು ಮಾಡಬೇಕು ಅನ್ನುವಂಥದ್ದು, ಆ ಕಾರಣಗಳನ್ನು ಬರೆಯುವಂಥದ್ದು ಮಕ್ಕಳೇ। ಬುಲೆಟ್ ಪಾಯಿಂಟ್ಸ್ ಹಾಕಿ ಆದರೂ ಬರೀರಿ, ಅಥವಾ ಅದನ್ನೊಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕಾಗತ್ತೆ ಮಕ್ಕಳೇ। ಲಾಸ್ಟಲ್ಲಿ ಉಪಸಂಹಾರ ಬಹಳ ಇಂಪಾರ್ಟೆಂಟ್, ಅಂದರೆ ಇಂಗ್ಲೀಷಲ್ಲಿ ಕನ್ಕ್ಲೂಷನ್ ಅಂತಾರೆ, ನಿಷ್ಕರ್ಷ ಅಂತಂತಾರೆ, ಅಂದರೆ ಆ ವಿಷಯದ ಬಗ್ಗೆ ನಿಮ್ಮ ನೇರವಾದಂಥ ಅಭಿಪ್ರಾಯವನ್ನು ಅದರಲ್ಲಿ ಬರೀಬೇಕಾಗತ್ತೆ। ಒಂದು ಮಗು ಬರೆದಿತ್ತು, ವಿಜ್ಞಾನ ಏಕ ವರದಾನ್ ಹೇ ಅಭಿಶಾಪ್ ಅನ್ನುವಂಥ ಒಂದು ಪ್ರಶ್ನೆಗೆ ಒಂದು ವಿಷಯಕ್ಕೆ ಆಕೆ ಬರೆದಿದ್ಲು, ಚುರಿ ಸೆ ಕಿಸಿ ಕಿ ಹತ್ಯಾ ಭಿ ಕರ್ ಸಕ್ತೆ ಹೈ, ಕಿಸಿ ಕಿ ಚಿಕಿತ್ಸಾ ಭಿ ಕರ್ ಸಕ್ತೆ ಹೈ। अगर विज्ञान का प्रयोग बम बनाने के लिए करेंगे तो हमारे लिए शाप सिद्ध होगा, विज्ञान का प्रयोग अच्छे कार्यों के लिए करेंगे तो वरदान सिद्ध होगा। ನೋಡಿ ಹೇಗೆ ಬರೆದಿತ್ತು ಆ ಹುಡುಗಿ। ನಾನು SLC ಪೇಪರ್ ವ್ಯಾಲ್ಯೂಷನಲ್ಲಿ ನೋಡಿ ಬಹಳ ಸಂತೋಷಪಟ್ಟೆ। ಹಾಗೆ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಮಕ್ಕಳೇ, ಅದರ ಪರವಾಗಿ ವಿರೋಧವಾಗಿ, ಹೀಗೆ ಅದನ್ನು ಸಾಮಾನ್ಯವಾಗಿ 1 ಪೇಜಲ್ಲಿ ಒಂದು 12ರಿಂದ 15 ವಾಕ್ಯಗಳಲ್ಲಿ ಬರೆದ್ರೆ ಸಾಕು ಮಕ್ಕಳೇ, 4 ಅಂಕ ಸಿಗುತ್ತೆ। ಮುಂದಿನ ಪ್ರಶ್ನೆಯನ್ನು ನೋಡೋಣ। ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ। ಇಲ್ಲಿ 2 ವಿಚಾರಗಳನ್ನು ಕೊಡಲಾಗ್ತದೆ, ತಾವಿಲ್ಲಿ 2 ವಿಷಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ। ಮೊದಲನೇ ವಿಷಯ ಏನಪ್ಪ ಅಂದರೆ, अपने बड़े भाई की शादी में भाग लेने के लिए छुट्टी मांगते हुए प्रधान अध्यापक के नाम पत्र लिखिए। ದೊಡ್ಡ ಅಣ್ಣನ ಮದುವೆಯ ಕಾರಣವನ್ನು ಕೊಡ್ತಾ
रजे ಕೇಳ್ತಾ ಹೆಡ್ ಮಾಸ್ಟರ್ಗೆ ಒಂದು ಲೆಟರ್ ಬರೀರಿ ಅಂತ परीक्षा की तैयारी के बारे में बताते हुए पिताजी को एक पत्र लिखिए. ನಿಮ್ಮ ಪರೀಕ್ಷೆಯ ತಯಾರಿ ಯಾವ ರೀತಿ ಅನ್ನೋದರ ಕುರಿತು ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಪತ್ರ ಲೇಖನದ ಬಗ್ಗೆ ಹಿಂದೆ ನಾನು ಸೇತುಬಂಧದ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ವರ್ಷ ಪರೀಕ್ಷಾವಾಣಿ ಅಂತ ಕಾರ್ಯಕ್ರಮ ಮಾಡಿದ್ವಿ. ಅವರಿಗೆ ಕೊನೆಯ ಕ್ಷಣದಲ್ಲಿ ನಾವೇನು ತಯಾರಿ ಮಾಡಿಕೊಳ್ಬೇಕು, ಅಲ್ಲೂ ಕೂಡ ಒಂದು 2 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಮಾಡಿದ್ದೀವಿ. ಮಕ್ಕಳೇ, ನಮ್ಮ DSCRT ಆಗ್ಬೋದು ಅಥವಾ ಸಂವೇದದ ಆ ವಿಡಿಯೋಗಳು ಲಭ್ಯವಿದೆ. ಅದರಲ್ಲಿ ನಾವು ಡೀಟೇಲ್ ಆಗಿ, ಇಲ್ಲಿ ಸಮಯದ ಕೊರತೆ ಇರೋದರಿಂದ ಆ ಡೀಟೇಲ್ ಆಗಿ 2 ತರಹದ ಪತ್ರಗಳನ್ನು ನಾವು ತೋರಿಸಿದ್ದೀವಿ. 9ನೇ ಕ್ಲಾಸಲ್ಲಿ ಪೇಜ್ ನಂಬರ್ 151ರಲ್ಲಿ ಒಂದು ಪತ್ರ ಇದೆ, ಚುಟ್ಟಿ ಪತ್ರ ಇದೆ, ನೋಡ್ಕೊಳ್ಳಿ, ಆ ಪ್ಯಾಟರ್ನ್ ಚೆನ್ನಾಗಿದೆ. 10ನೇ ತರಗತಿಯ ಪುಸ್ತಕದಲ್ಲಿ ಕೊಡಲಾದಂತಹ ಪೇಪರ್ನ ಪುಸ್ತಕದಲ್ಲೂ ಕೂಡ ನಿಮಗೇನಾಗಿದೆ, ಕೊನೆಯಲ್ಲಿ ಪತ್ರಲೇಖನದ ಮಾಡೆಲ್ ಕೊಟ್ಟಿದ್ದಾರೆ. ಪತ್ರಲೇಖನದ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಪತ್ರಲೇಖನ ತುಂಬ ನೀಟಾಗಿ ಒಂದು A4 ಸೈಜ್ ಶೀಟ್, ನೀವೇನು ಆ ಪೇಜಲ್ಲಿ ಬರೀತೀರಲ್ಲ, ಒಂದು ಪುಟದಲ್ಲಿ ಇರಬೇಕು. ಇಲ್ಲ ಅರ್ಧ ಜಾಗ ಉಳಿದಿದೆ, ಇಲ್ಲರ್ಧ ಅಲ್ಲರ್ಧ ಮಾಡೋದಲ್ಲ, ಯಾವಾಗಲೂ ಒಂದು ಹೊಸ ಪೇಜಲ್ಲಿ ಬರೀರಿ. ಅದು ಒಂದು ಬ್ಯೂಟಿಫುಲ್ ಆಗಿರಬೇಕು, ಅದು ಒಂದು ಚಿತ್ತಾಗಿರಬಾರ್ದು. ಓಕೆ, ಪತ್ರಲೇಖನದ ಎಲ್ಲ ಅಂಗಗಳಿಗೆ ಮಾರ್ಕ್ಸ್ ಇದೆ ಮಕ್ಕಳೇ. ಲೈಕ್ ಪತ್ರ ಲಿಖನಿ ವಾಲೆ ಕಾ ಪತಾ, ದಿನಾಂಕ, ಪ್ರೇಷಕ್ ಅಂದರೆ ಫ್ರಮ್ ಅಡ್ರೆಸ್ ಮಕ್ಕಳೇ, ಸೇವಾಮೆ ಅಂದರೆ ಟು ಅಡ್ರೆಸ್ ಮಕ್ಕಳೇ ಅಲ್ವಾ, ವಿಷಯ, ಸಂಬೋಧನ್, ನಾವು ಯಾರನ್ನಾದ್ರೂ ಕೂಗ್ತೀವಿ, ಪೂಜನೀಯ ಪಿತಾಜಿ, ಸಾದರ ಪ್ರಣಾಮ್ ಅಂತೀವಿ ಅಲ್ವಾ, ಇದನ್ನು ಸಂಬೋಧನ್ ಅಭಿವಾದನ್ ಅಂತಾರೆ. ಆಮೇಲೆ ಪತ್ರಿಕಾ ಕಲೇವರ್, ಪತ್ರದ ಹಾರ್ಟ್ ಭಾಗ ಏನಿದೆಯಲ್ಲ, ಹೃದಯ ಭಾಗ, ಆಮೇಲೆ ಅದರ ಸಮಾಪ್ತಿ, ಎಂಡ್, ಇವೆಲ್ಲವನ್ನು ಸೇರಿಸಿ ಅಂಕಗಳನ್ನು ಕೊಡಲಾಗುತ್ತೆ. ಕೆಲವರು ತಲೆಯಲ್ಲಿ ಮಿಥ್ಸಿದೆ, ನಡುವೆ ಜಾಸ್ತಿ ಬರೆದಷ್ಟು ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ, ಸುಳ್ಳು, ತಪ್ಪದು. ಅದಕ್ಕಿರೋ ಮಹತ್ವ 1.5 ಅಥವಾ 2 ಅಂಕ ಅಷ್ಟೇ. ನೀವು ಎಷ್ಟೇ ಕುಯ್ದರೂ ಕೊಡೋದಷ್ಟೇ ಮಾರ್ಕ್ಸ್ ಅದಕ್ಕೆ. ಹಾಗಾಗಿ ಪತ್ರದ ಎಲ್ಲ ಅಂಗಗಳನ್ನು ಕರೆಕ್ಟಾಗಿ ಬರೀಬೇಕು, ನೀಟ್ನೆಸ್ ಇರಬೇಕು. ನೋಡಿದರೆ ವಾಹ್, ಏನು ಬರೆದಿದ್ದಾನಪ್ಪ, ತಗೊಂಡೋಗ್ಬೇಕು ಮನೆಗಿದೆ, ಅಷ್ಟು ಚೆನ್ನಾಗಿದೆ ಅನ್ಬೇಕು. ಓಕೆ, ಆ ಪತ್ರಲೇಖನದ ಎಲ್ಲ ಅಂಗಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ಕೊಡಲಾಗಿದೆ ಮಕ್ಕಳೇ. ಸಮಯದ ಕೊರತೆ ಇರೋದರಿಂದ ನಾನು ಒಂದು ಪತ್ರಿಕೆಯನ್ನು, ಆವಾಗ ನಾವು 2 ಗಂಟೆಯ ಹೊತ್ತಿನಲ್ಲಿ ಹೇಳಿದ್ವಿ, ಇದನ್ನು 1 ಗಂಟೆಯಲ್ಲಿ ಅಂದರೆ 2 ಕ್ಲಾಸ್ಗಳಲ್ಲಿ ಹೇಳೋದು ಕಷ್ಟ. सो हाಗಾಗಿ समय की पाबंदी के कारण मैं संक्षिप्त तौर पर बता रहा हूँ दोस्तों. तो पत्र लेखन के जो सारे अंग है, सारे अंश है, तो उन्हें सही तरह से बहुत ही क्लीन हैंड राइटिंग में उसे पेश करना होगा. तो इसके लिए कुल मिलाकर 5 अंक है दोस्तों. ಸೊ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಈ ವಿಧಾನದಲ್ಲಾದರೂ ಬರಲಿ ಅಥವಾ ಯಾವುದೇ ಪ್ಯಾಟರ್ನಲ್ಲಿ ಬರಲಿ, ಇದೇ ರೀತಿಯ ಶೈಲಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಮಕ್ಕಳೇ, ಅನುರೂಪತಾ ಪ್ರಶ್ನೆ ಆಗಿರ್ಬೋದು, 2ರಿಂದ 3 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆಗಳಾಗಿರ್ಬೋದು. ಪ್ರಶ್ನೆ ಕೇಳತಕ್ಕಂತಹ ಪದ್ಧತಿ ಇದೇ ರೀತಿಯಾಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ವಿಧಾನದಲ್ಲಿ ನಾನು 2 ಸ್ಟೈಲಲ್ಲಿ ಕೇಳ್ತಾರೆ ಅಂತ ಹೇಳಿದ್ದೀನಿ. 2, 3 ಅಂಕದ್ದು, 4 ಅಂಕದ್ದು ಪ್ರಶ್ನೆಗಳಲ್ಲಿ ನಾನು ಹೇಳಿದ್ದೀನಿ, ಹೆಚ್ಚು ನೀವು ಕ್ಯೂ, ಯಾಕೆ, कैसे, ಹೇಗೆ, ಕ್ಯಾ ಕಾರಣ ಥಾ, ಕಾರಣವೇನು, ವಿವರಣ ದೀಜಿಯೇ, ವಿವರಿಸಿ, ವರ್ಣನ್ ಕೀಜಿಯೇ, ವರ್ಣಿಸಿ, ಈ ತರಹದ ಪ್ರಶ್ನೆಗಳನ್ನು ಹೆಚ್ಚು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ರೆಡಿ ಮಾಡಿ ಚೆನ್ನಾಗಿ ಓದಿ ಮಕ್ಕಳೇ. ಪರೀಕ್ಷೆನ ಚೆನ್ನಾಗಿ ಬರೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ನನ್ನ ಈ ತರಗತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮಕ್ಕಳೇ. तो फिर मुझे जाने की आज्ञा दीजिए. इतनी देर तक मुझे सुनने के लिए बहुत बहुत धन्यवाद. नमस्कार.